ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಅಚ್ಯುತ್ ಅವರ ಆತ್ಮೀಯರೇ. ಬಿಡದಿ ನಮ್ಮ DK ಶಿವರಿಗೆ ತೊಂದರೆ ಕೊಟ್ಟಿತ. ಇದು ಯಾಕಂತಂದರೆ ಇದರಲ್ಲಿ 80% ಜನ ರೈತರ ಮಾರು ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾಯಿಲ್ಲ. ಭಾಳಷ್ಟು ಜನ ನಮ್ಮ ಪತ್ರಕರ್ತರು ಹೋಗಿ ಅಲ್ಲಿಯೇ ನಿವಾಸಿಗಳಿಗೆ ಭೇಟಿಯಾಗಿ ಬಿಡದಿಯಲ್ಲೇ ಅಲ್ಲಿ ರೈತರಿಗೆ ಭೇಟಿಯಾಗಿ ಸರ್ವೆ ಮಾಡ್ತಾಯಿದ್ದಾರೆ. ಎಲ್ಲೋ ಕೆಲವು ಜನ ಅಂದರೆ ದೊಡ್ಡ ಹಿಡುವಳಿದಾರರು ಮಾರೋದಕ್ಕೆ ರೆಡಿ ಇರ್ಬೋದು, ಯಾರಿಗೆ ಒಕ್ಕಲ್ತನ ಮಾಡಲಿಕ್ಕೆ ಆಗೋದಿಲ್ವೋ ಅಂಥ ಜನ ಅವರೆಲ್ಲ ಇವತ್ತು ಎಲ್ಲೋ ದೊಡ್ಡ ಸಿಟಿಯಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವ್ರ ಬದುಕ ಇವತ್ತಿನ ಮಾಡರ್ನೈಸ್ ಬದುಕಿಗೆ ಒಗ್ಗಿ ಹೋಗ್ಯದ. ಅಂಥವ್ರು ಯಾರು ರೈತಾಪಿಯನ್ನು ಮಾಡಲಾರ್ದು ಇರ್ತಾರಲ್ಲ ಅವರು ಮಾರೋದಕ್ಕೆ ರೆಡಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ವಾಸ್ತವ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಮೋಸ್ಟ್ಲಿ ನಮ್ಮ DK ಶಿವಕುಮಾರ್ ಅವರು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗ್ಯದ. ಮತ್ತು ಅದು ಇರು 2 ವರ್ಷಗಳ ದಿನಗಳು ಸಾಯ್ತಾ ಇದ್ದಾವೆ. ಈ ಸಂದರ್ಭದಲ್ಲೇ ಒಂದು ದೊಡ್ಡ ಮೂಮೆಂಟ್ ಆಗೋ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅದಕ್ಕೆ ರೈತ ಸಂಘದವ್ರ ಬೆಂಬಲ ಸೂಚಿಸುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಜೊತೆಗೆ BJP ಅದೇ ಅದ್ರ ಜೊತೆಗೆ ನಮ್ಮ JDS ಮತ್ತು ಕುಮಾರಸ್ವಾಮಿಗಳಂತೆ ಫ್ರಂಟ್ ಬಂದು ನಿಂತಿದ್ದಾರೆ. ಇವತ್ತು ನಾನು ರೆಡಿಪ್ಪ ಎಲ್ಲದಕ್ಕೂ ಅನ್ನುವಂಗೆ ಅವರ ಶುರು ಮಾಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯನ. ಅದರಲ್ಲೇ ಇಲ್ಲಪ್ಪ ಒಂದೇನೋ ಲ್ಯಾಂಡ್ ಮಾಫಿಯಾ ಅನ್ನೋ ಮಾತು ನಾವು ಅಂತೀವಿ. ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ ಅವರು HD ಕುಮಾರಸ್ವಾಮಿಗಳು. ನೀವು ಯಾವ ಮೂಲದಿಂದ ಗಳಿಸಿದ್ರಿ, ನಿಮ್ದು ಎಷ್ಟಿತ್ತು ಆಸ್ತಿ, ಎಷ್ಟಾಯಿತು? ಬರೀ 3 ಎಕರೆ ಇತ್ತು 99ರಾಗ, ಈಗ ಹಿಂಗೆ ಎಲ್ಲಿದ್ದು ಬಂದು ದುಡ್ಡಿದು ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. 1,000 ಸಮಥಿಂಗ್ ನೀವು ಗಳಿಸಿದ್ರಿ DK ಅವರು, ಯಾವ ದುಡ್ಡಿದು? ಇದು ಲ್ಯಾಂಡಿದ್ದ ಅಲ್ವಾ, ಲ್ಯಾಂಡ್ ಡೀಲಿಂಗಿದ್ದ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಅವ್ರದ್ದು ಇರೋ ಕಡಿಮೆ ಇಲ್ಲ, ಅವರು ಸಾಕಷ್ಟು ಗಳಿಸ್ಕೊಂಡಿದ್ದಾರೆ. ಅವ್ರ ತಂದೆ ಅದರ ನಮ್ಮ ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ದೇವೇಗೌಡರ ಆಸ್ತಿ ಇಟ್ಟಿತ್ತು ಆರಂಭದಲ್ಲೇ. ಆದ್ರೆ ಇವರು ಕೇಳ್ತಾ ಇದ್ದಾರೆ. ಇದು ಕೇವಲ ನಿಮ್ಮ ಮಧ್ಯದ ಒಂದು ತಿಕ್ಕಾಟಾಗಿ ಉಳಿಬಾರ್ದು. ಆದರೆ ನಿಜವಾಗಿ ಇದು ರೈತರ ಮಾರೋದು ಇದ್ರೆ ಮಾರಲಿ, ನೀವು ಅಂತ ಇದ್ರಿ ಇಲ್ಲ ಮಾರೋದ್ರ ಮಾರಲಿ ಅದು ಬಿಡಲಿ ಅಂತೇಳಿ. ಮತ್ತು ಇವಾಗ ಕುಮಾರಸ್ವಾಮಿಗಳು ರೆಡ್ ಝೋನ್ ಮಾಡಿ ಹೋಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಮಾರ್ಲಿಕ್ಕೆ ಬರದಂಗೆ. ಇದರಲ್ಲಿ ಒಟ್ಟಿನಲ್ಲೇ ಈ ಸಮಸ್ಯೆಯನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿಯ ರೈತರಿಗೆ ಬಿಡುವಂಥದ್ದು ಭಾಳ ಯೋಗ್ಯ. ಯಾಕಂದ್ರೆ ಓನರ್ ಅವರು ಮಾರಕರವರು ಅವ್ರ ಡಿಸಿಷನ್ ಮುಖ್ಯ ಆಗ್ತದೆ. ಅವ್ರು ಒಗ್ಗಟ್ಟು ಆಯ್ತಪ್ಪ ಅಂದ್ರೆ ಇದು ಮೂಮೆಂಟ್ ಆಗ್ತದೆ. ಮೂಮೆಂಟ್ ಆಯ್ತಪ್ಪ ಅಂತಂದ್ರೆ ಈಗಾಗಲೇ ದಿನಗಳು ಸಾಯ್ತಾ ಇರೋದ್ರಿಂದ ಇದೊಂದು ಇಶ್ಯೂ ವಿರೋಧ ಪಕ್ಷ ಕೊಟ್ಟಂಗೆ ಆಗ್ತದೆ. ಅವ್ರು ಬಂದ ಮೇಲೆ ನಿಲ್ತದಂತಲ್ಲ, ಕಾಲಕ್ಕೆ ತಕ್ಕಂಗೆ ಯಾವುದೇನಾಗೋದು ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಲ್ಲ ನಾಳೆ ಬಿಡದಿ ಬೆಂಗಳೂರು ಒಳಗೆ ಬರೋದನ್ನ, ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದೆ ದಿನದ ದಿನಕ್ಕೆ. ಅದ್ರ ಜೊತೆಗೆ ಬಿಡದಿ ಅಥವಾ ಸುತ್ತಮುತ್ತಲ ಪ್ರದೇಶಗಳಲ್ಲೇ ಅಲ್ಲಿ ಈ ಬೆಂಗಳೂರು ಬೆಳೀಬಾರ್ದಂತೆ ತೆರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ವ್ಯಕ್ತಿ ಬೆಳೆದಂಗೆ ಸಹಜ ಅವನ ಬೇಡಿಕೆಗಳು ಹೆಚ್ಚಾಗ್ತಾವೆ. ಹಂಗೆ ಬೆಂಗಳೂರು ಬೆಳೆದಂಗೆ ಜನ ಹೆಚ್ಚಾದಂಗೆಲ್ಲ ಬೇಡಿಕೆ ಹೆಚ್ಚಾಗ್ತಾವೆ. ಅವು ಇನ್ನೂ ಹೆಚ್ಚಿನ ರೇಟು ಬರ್ಬೋದು ಅವರಿಗೆ, ರೈತರಿಗೆ. ಈಗ ನೀವು 2-2.5 ಕೋಟಿ ಕೊಡ್ತಾನೆ ಅಂತ ಹೇಳ್ತೀರಿ, ಮತ್ತೆ ಹೇಳ್ತಾ ಇದ್ದೀರಿ. ಅವರಿಗೆ ಮನಸ್ಸಿಲ್ಲಪ್ಪ, ಇನ್ನೂ ಬರ್ತದಂತ ಆಸೆ ಅವರು ಇರುವುದಿಲ್ಲ ಸಹಜ ಎಲ್ಲರಿಗೂ. ಈ ಎಲ್ಲ ದಿಶೆಯಲ್ಲೇ ಇನ್ನೊಮ್ಮೆ ಚಿಂತನೆ ಮಾಡಬೇಕು. DK ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ ಕರ್ಕೊಂಡು ಮಾಡಿ ಚಿಂತನೆ ಮಾಡಿ ಹೆಜ್ಜೆ ಇಡಬೇಕಾದ್ರೆ. ಇಲ್ಲಾಂದ್ರೆ ಕುಮಾರಸ್ವಾಮಿಗಳಿಗೆ ಮತ್ತು ಅದೇ ಕಾಲಕ್ಕೆ ಅಂದರೆ JDS ಮತ್ತು BJPಗೆ ಒಂದು ಆಹಾರ ಕೊಟ್ಟಂಗೆ ಆಗ್ತದೆ. ಅವ್ರು ಇವತ್ತು ನಿಮ್ಮ ಗ್ಯಾರಂಟಿಗಳು ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ನೀವು ಕೊಡ್ತಾ ಇದ್ದೀರಿ, ಒಂದಿಷ್ಟು ಏನೋ ಸತ್ತವ್ರಿಗೆ ತೆಗಿತಂದು ಏನೋ ಹೇಳ್ತಾ ಇದ್ದೀರಿ. ಅದು ಸರಿ ಅದ. ಅಯೋಗ್ಯರಿಗೆ ಹೋಗಬಾರ್ದು, ಅಪಾತ್ರರಿಗೆ ಹೋಗಬಾರ್ದು, ಯೋಗ್ಯರಿಗೆ ಹೋಗ್ಬೇಕಂತ ನಿಮ್ಮದೇನೋ ಮಾತಾಡ್ತಾ ಇದ್ದೀರಿ. ಮಾಡಿರಿ. ಆದರೆ ಈ ಗ್ಯಾರಂಟಿ ಯೋಜನೆಯಿಂದಾಗೆ ಇನ್ನುಳಿದ್ರಿಂದಾಗೆ ಈಗ ಅದನ್ನು ಅರ್ಹರನ್ನು ಹುಡುಕುವಂಥ ಸಮಯನೂ ಇದಲ್ಲ. ಯಾಕಂತಂದ್ರೆ ಅನರ್ಹ ಹೆಂಗೆ ಫೈಂಡ್ ಮಾಡೋರು ನೀವು? ಅದಕ್ಕಿಂತ ಮುಖ್ಯವಾಗಿ ಈ ಪ್ರಗತಿ ಏನು ಮಾಡೋಕ್ಕೆ ಸಾಧ್ಯ? ಈ ಮಾತ್ರ ಯಾಕೆ ಮರಳಿ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಇದನ್ನು ನೀವು ದೊಡ್ಡ ಮಾಡ್ತಾ ಹೋದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲೇ ಇದು ರೈತ ಮೂಮೆಂಟ್ ರಾಜ್ಯವ್ಯಾಪಿ ಆಯ್ತಪ್ಪ ಅಂತಂದ್ರೆ ಅದ್ರ ಹೊರತು ಯಾರಿಗೆ ಬಿಡೋದು? CM ಅವ್ರಿಗೆ. ಮತ್ತು ಮೇಲಾಗಿ ಇನ್ನೂ ನಿಮ್ಮದು ಕ್ಯಾಬಿನೆಟ್ ರಚನೆ ದೊಡ್ಡ ಗದ್ದಲಗಳಿದ್ದಾವೆ. ಎಲ್ಲರೂ ಬಗೆಹರಿಸ್ತಾರೆ ಬಿಟ್ಟು ಕೊನೆಗೆ ಹೂ ಅನ್ಬೋದಿಲ್ಲ ಅಂತಲ್ಲ.
ಒಂದು 4 ಮಂದಿ ಮುಸಲ್ಮಾನರು ತೊಳ್ತೀನಿ ಅಂತ ಹೇಳ್ತಾಯಿದ್ರಿ, ಹಿಂದುಳಿದವ್ರು ತೊಳ್ತೀನಿ ಅಂತ ಹೇಳ್ತಾಯಿದ್ರಿ, ಏನೋ ಮಾಡ್ತಾಯಿದ್ರಿ ಸರ್ಕಸ್ಗಳನ್ನು. ಅದು ಮಾಡಿ ನೀವು ಅವ್ರನ್ನ ಮೌನ ಮಾಡ್ಬೋದು ಬಿಡುವವ್ರನ್ನ. ಆದ್ರೆ ಈ ರೈತರ ಭೂಮಿ ಬೆಳೆದಿಲ್ಲ, ರೈತರು ಹೆಂಗೆ ಮೌನ ಮಾಡಿಸ್ತಾರೆ ನೀವು? ಯಾಕಂದ್ರೆ ಮ್ಯಾಕ್ಸಿಮಮ್ ರೈತರು 1 ಎಕರೆ, ಅರ್ಧ ಎಕರೆ, 2 ಎಕರೆ ಇಷ್ಟವ್ರು ಇದ್ದವ್ರು ಭಾಳ ಅದಾರ. ಅವ್ರು ಕೊಡ್ಲಿಕ್ಕೆ ಒಪ್ಪಬೇಕಲ್ರಿ. ಒಬ್ರಿಗೆ ಕೊಡೋದಿಲ್ಲ ಅಂತಂದ್ರೆ ತೊಂದರೆ ಸ್ಟಾರ್ಟ್ ಆಯ್ತು. ಅದು ಅವ್ರು ಮಾರ್ಲಿಕ್ಕೂ ಹೋಗೋದಿಲ್ಲ, ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂದಾಗ ಸಹಜವಾಗಿ ಅವ್ರಿಗೆ ನಮ್ಮದು ಉಳಿಸ್ಕೊಳ್ಳೋದ್ರಾಗ ಹೋರಾಟ ಮಾಡಿದ್ರು. ನೀವು ಭೂ ಸ್ವಾಧೀನ ಏನೋ ಮಾಡಿದಿರಿ, ಅದು ಕಸ್ಕೊಳ್ಬೇಕಂತೇನು ನಡೆಸಿದ್ರಿ, ಒತ್ತಾಯಿಲಿ ನೀವು ಅದನ್ನು ಕೆಲಸ ಮಾಡಲಿಕ್ಕೆ ಹೋದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಮುಂದಿನ ದಿನಗಳಲ್ಲಿ ಬೆಳೆದಿದ್ದು ಇವ್ರನ್ನ ಬಿಡೋದಿಲ್ಲ. ಕಾಂಗ್ರೆಸ್ಗೆ ದೊಡ್ಡ ಕಂಟಕ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅದ್ರ ಜೊತೆಗೆ ಈಗ ಅತೃಪ್ತ ಜೀವಿಗಳಿದ್ದಾರೆ, ಮಂತ್ರಿಗಿರಿ ಸಿಗಲಾರದವರು, ಅವರು ಅವ್ರ ಜೊತೆ ಕೂಡ್ತಾರೆ. ಮತ್ತಿನ್ನು 2 ವರ್ಷ ಹಾನಾದರೂ ಬರ್ತದೆ, BJP ಜೊತೆಗೆ ಕೂಡ್ತಾರೆ, JDS ಅವರು ಕೂಡ್ತಾರೆ. ಹೌದು ನಾವು ಅದು ಹೊಂದಿದ್ದಪ್ಪ, ಇವತ್ತು ನಾವು ಇಲ್ಲ ಬೇಡ, ರೈತರಿಗೆ ಬೇಡ, ಇದ್ದಿದ್ದು ಬೇಡ ಅಂತ ಇದ್ವಿ ಅಂತ ಅವ್ರು ಹೇಳ್ತಾರೆ. ದಿನ ಅದು ನಡೆದ. ಈಗ ಕನಿಷ್ಠ ಈಗ ಅಧಿಕಾರ ಸ್ವೀಕಾರ ಮಾಡಿದಾಗಿಂದ ಈ ಹೊಸ ಸಮಸ್ಯೆ ಬೆಳೆದಿದ್ದು ಅಂತ ನೋಡಿದ್ರಿ. ನಾನು ಇವತ್ತೇನೋ ಮುಖ್ಯಮಂತ್ರಿ ಹೇಳಿದ್ರೆ ನಡೀತದಂತ ತಿಳಿಯಲಿದ್ರೆ ಅದನ್ನು ಬಿಟ್ಟು ಬಿಡ್ರಿ. ಯಾಕಂದರೆ ಇದು ಪ್ರಜಾಪ್ರಭುತ್ವ. ಸಹಜವಾಗಿ ಕಾಂಗ್ರೆಸ್ ಇದ್ದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ಶಕ್ತಿಯನ್ನು ಎದುರಿಸ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಅಂಥ ಪ್ರಸಂಗದಲ್ಲ ಈ ಸಣ್ಣ ವಿಷಯಗಳನ್ನು, ಅದರಲ್ಲೂ ಮುಖ್ಯವಾಗಿ ರೈತರ ವಿಷಯಗಳನ್ನು, ಜನಸಾಮಾನ್ಯರ ವಿಷಯಗಳನ್ನು ಗಂಭೀರವಾಗಿ ಚಿಂತನೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿರಿ. ಸಿದ್ದರಾಮಯ್ಯನವರು ಇವತ್ತೊಂದು ಹೆವಗನ್ನು ಬಿಟ್ಟುಕೊಟ್ಟಿದ್ದಾರೆ. ಶೆಖಾವತ್ ಆಗಲಿಲ್ಲ ಅವರು. ಅಶೋಕ್ ಶೆಖಾವತ್ ಬೆಳ್ಳೆ ನೋಡಿದ್ರಿ, ನಿಮಗೆಲ್ಲ ಗೊತ್ತದ. ಹಠ ಹಿಡಿದು ಕೂತ್ಕೊಂಡ್ರು. ಹಂಗೇನು ಆಗಿದ್ದರೆ ಸರ್ಕಾರ ಬಿದ್ದು ಹೋಗ್ತದೆ. ಈಗೂ ನೀವು ಮಾಡುವ ಆಟ ನೋಡಿದರೆ ಸರ್ಕಾರ ಇಲ್ಲೂ ಬಿದ್ದು ಹೋಗ್ತದೆ. ರಾಷ್ಟ್ರದ ಸರ್ಕಾರ ಬಿದ್ದು ಹೋಗಲಿಲ್ವ, ಪೈಲಟ್ ಕೊಡ್ಲಾರ್ದಕ್ಕೆ ಅವ್ರಿಗೆ ನಿರಂತರ ಜಗಾಡಿದ್ದಕ್ಕಾಗಿ ಅದೇ ಇಲ್ಲಿ ಹಿಸ್ಟ್ರಿ ರಿಪೀಟ್ ಆಗ್ತದೆ. ಈಗೇನೋ ಪಾಪ ಅವರು ಫ್ರೀ ಹಾಕ್ಕೊಂಡು ಹೋಗಿದ್ದಾರೆ. ಆಯಿತು, ಅವ್ರು ಬೇಕಾದವ್ರು ಒಂದು 4 ಮಂದಿ ಹಾಕ್ಕೊಳ್ರಿ, ಮಾಡಿರಿ, ವಿಶ್ವಾಸ ತೊಗೊಳ್ರಿ, ಚರ್ಚೆ ಮಾಡಿರಿ, ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ರಿ. ಅದನ್ನು ಮಾಡೋಬಿಟ್ಟು ನೀವು ಏನಾದರೂ ಹೊಸ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಸಹಜದ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದಾರೆ, ಭಾಳ 6 ತಿಂಗಳ 3 ತಿಂಗಳು ಬಿದ್ದು ಹೋಗ್ತದೆ ಸರ್ಕಾರ ನಿಮ್ದು ಅಂತೇಳಿ. ಮತ್ತು ಇದು ಮಾಡಿದ್ರೆ ಮತ್ತೆ ಸಹಜ ಬರ್ತೈತಲ್ಲ ವಿಚಾರ ಯಾರಿಗಾದರೂ. ರಮೇಶ್ ಹೇಳೋರಲ್ಲೂ ಅರ್ಥದ ಮತ್ತು ತಿಕ್ಕಾಟದ ಎಲ್ಲಾದ್ರೂ ನಡಕ್ಕೆ ಅದಕ್ಕೆ ಬಿದ್ದು ಹೋಗ್ತದೆ ಅಂತೇಳಿ. ಈ ದಿಶೆಯಲ್ಲೇ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ಮ DK ಶಿವಕುಮಾರ್ ಅವರು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲರೂ ವಿಶ್ವಾಸ ತಗೊಂಡ ರೈತರು ಕೊಡುತ್ತಿದ್ರೆ ಕೊಡಲಿ. ಇವತ್ತು ಸುಮ್ಮನೆ ಅದನ್ನು ಒಬ್ಬರನ್ನೊಬ್ಬರು ಕೆಸರು ಎರಚಾಡುವಂಥ ಕೆಲಸ ಮಾಡಿದಾರಪ್ಪ ಅಂತಂದ್ರೆ ಈಗ ಎಚ್ಚರಿಕೆಗೆ ಏನು ಲಾಸ್ ಇಲ್ಲ. ಯಾಕೆ ಅಧಿಕಾರದ ಇಲ್ಲ ಅವರು. ಅವ್ರಿಗೆ ಏನಪ್ಪ ಇದು ನೀವು ಮಾಡಿಕೊಟ್ರಿ ಅಂದ್ರೆ ಅವ್ರ ಅಧಿಕಾರಕ್ಕೆ ಬರೋದಕ್ಕೆ ಅಥವಾ ಮತ್ತೆ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಹಾದಿ ಮಾಡಿಕೊಟ್ಟಂಗೆ ಆಗ್ತದೆ. ಕೊನೆಗೆ ರಮೇಶ್ ಜಾರಕಿಹೊಳಿ ಹೇಳಿದಂಗೆ 3 ತಿಂಗಳ ಸರ್ಕಾರ ಬಿದ್ದು ಹೋತಪ್ಪ ಅಂತಂದ್ರೆ ಪತನ ಆಗ್ತಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ ಅಂತ. ಯಾಕಂದರೆ ಇಲ್ಲಿವರೆಗೆ ನೋಡಿರಿ 3 ವರ್ಷ ಆಯ್ತು. ನಿಮ್ಮದು ಒಬ್ಬರು ಜಗಳ ಬಿಟ್ಟರೆ ಒಂದು 6 ತಿಂಗಳು ಈಗ ನೀವು ಪಡೆದಾಡಿದ್ರಿ, ನಮ್ಮ ಮುಖ್ಯಮಂತ್ರಿ ಬೇಕು, ಮುಖ್ಯಮಂತ್ರಿ ಅಗ್ರಿಮೆಂಟ್ ಆದಂಗೆ ಹ್ಞೂ ಅನ್ರಿ ಬೆಲೆ ಹಚ್ಚಿರಿ, ಇನ್ನೂ ಅಡ್ಡಾಡಿದ್ರಿ, ಮಾಡಿದ್ರಿ. ಕಡೆಗೆ ಹೈಕಮಾಂಡು ಒಪ್ಕೊಂಡಿತ್ತು, ಏನೋ ಗಟ್ಟಿದೇನು ಮಾಡಿ ಇವ್ರಿಗೆ ಹೇಳಿತ್ತು. ಅವರು ಬಿಟ್ಟು ಹೋಗಿಬಿಟ್ರು. ಇಲ್ಲ ರಾಹುಲ್ ಅವ್ರು ಬಿಟ್ಟು ಹೋದ್ರೆ ಬಿಡ್ತಾರೆ ಅಂತ ಹೇಳಿದರು. ಎಲ್ಲ ಬಿಟ್ಟು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಇದು ರಾಜತ್ವ ಅಲ್ಲ. ನೀವು ಹೇಳಿದಂಗೆ ಎಲ್ಲ ನಡೀತದಪ್ಪ, ನಾ ಹಿಡಿದು ನಡೀತದೆ ಅಂತ ಡಿಕ್ಟೇಟರ್ಶಿಪ್ ನಿಮ್ಗೆ ಗೊತ್ತದ. ಯು ಆರ್ ಆಲ್ಸೋ ವೆಲ್ ರೆಡ್ ಪರ್ಸನ್ ಆಫ್ ದ ಪೊಲಿಟಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತದ, ಸಂವಿಧಾನ ಬಗ್ಗೆ ಗೊತ್ತದ, ಎಲ್ಲರೂ ಗೊತ್ತಿದೆ. ಈ ರೀತಿ ಮಾತಾಡೋದ್ರಿಂದಾಗೆ ಬಿಡದಿ ಸಮಸ್ಯೆ, ಈ ಕ್ಯಾಬಿನೆಟ್ ಸಮಸ್ಯೆ, ಅದ್ರ ಜೊತೆಗೆ ಈಗ ಅನಗತ್ಯ ಗ್ಯಾರಂಟಿ ಯಾರದಾರ ಅವರ ಸತ್ತವ್ರು ಸರಳ ತೆಗೆಯುವಂಥದ್ದು ರೆಕಾರ್ಡ್ ಸಿಗೋದು ನಿಮಗೆ ಯಾರಿಲ್ಲ ಅಂತ ಹೋಗಿ ಮಾಡಿಸ್ರಿ, ಚೆಕ್ ಮಾಡಿಸ್ರಿ. ಅದು ದೊಡ್ಡ ಅವಾಜ್ ಮಾಡೋದು ಏನೂ ಇಲ್ಲ ಅದ್ರೊಳಗೆ. ಸಂಶಯ ಹುಡ್ತಿದ್ದು ಗ್ಯಾರಂಟಿ ಕೊಡಲಾರ್ದಕ್ಕಾಗೆ ಹೆಂಗೆ ಮಾತಾಡ್ಲಿಕ್ಕಿದ್ದಾರೆ. ಮತ್ತೆ ಶುರು ಆಗ್ಯದ ಅದು. ಯಾವ ಗ್ಯಾರಂಟಿ ನೀವು ಗೆದ್ದು ಬಂದಿರೋ ಅದು ಗ್ಯಾರಂಟಿ ಸ್ವಲ್ಪ ಸಾಧ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಕ್ಯಾಬಿನೆಟ್ ಇದಾಗಪ್ಪ ಏನೋ ಬಿಟ್ಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನು. ಅವ್ರು ಜನ ಒಂದು 4 ಮಂದಿ ತೊಗೊಂಡು ಬಗೆಹರಿಸಿಬಿಟ್ರೆ ಅದನ್ನು ವ್ಯವಹಾರ ಇಲ್ಲ, ಅದು ಬೆಳೀತದಪ್ಪ. ಅದು ನೀವು ರಾಜಶೇಖರ ರೆಡ್ಡಿ ಅವರ ಹಾದಿಯೊಳಗೆ ಹೋಗ್ತಿರೋ, SM ಕೃಷ್ಣ ಅವ್ರ ಹಾದಿಯೊಳಗೆ ಹೋಗ್ತಿರೋ, ಯಾವ ಹಾದಿ ಹೋಗ್ತಿರೋ ಹೋಗ್ರಿ. ಎಲ್ಲಿ ಹೋದ್ರು ಅಲ್ಲಿ ಕ್ರೈಸಿಸ್ ಇರೋದನ್ನು, ಜಗಳ ಇರೋದನ್ನು ಇಲ್ಲಂತಲ್ರಿ. ಅದಕ್ಕಾಗಿ DK ಶಿವಕುಮಾರ್ ಅವರು ಇವತ್ತು ಭಾಳ ಎಚ್ಚರಿಕೆಯಿಂದ ತಮ್ಮ ಹೆಜ್ಜೆ ಇಡಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದಂಥ ಭವಿಷ್ಯ ಸತ್ಯ ಆಗೋದು 2 ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸ್ತಾರೆ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ.
ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.